ಎಲ್ಲ ಮೋಟೋ ಬ್ಲಾಗರ್ಗೆ ನಂದೊಂದು ಚಾಲೆಂಜು. ಆಫ್ ರೋಡು ಅಂತಿದ್ದೀರಲ್ಲ ಈ ಅಚಲ್ ಬೆಟ್ಟ. ಇವಾಗ ನಾನು ಆ ಬೆಟ್ಟನ ಕ್ರಾಸ್ ಮಾಡಿ ಬಂದಿದ್ದೀನಿ ಇದೇ ಸ್ಪೆಂಡ್ರಲ್ಲಿ. ನೆಕ್ಸ್ಟ್ ನಿಮ್ಗೆ ಯಾವುದಾದ್ರೂ ಗೊತ್ತಿರೋದು ಹಾಕಿ, ನಾನು ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಆ ಆಫ್ ರೋಡ್ದು. ಜೈ ಶ್ರೀರಾಮ್. ಅಪ್ಪ ಏನು ಗುರು ಆಫ್ ರೋಡ್ ಅಂತೇಳಿ ತುಂಬ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಅಷ್ಟು ಟಫ್ ಇದೆ, ಎಷ್ಟು ಟಫ್ ಇದೆ ಅಂತ ಹೇಳ್ತಾಯಿದ್ರು. ಇಲ್ಲಿ ಬಂದರೆ ಏನು ಲಾಕ್ಡೌನೇ ಇಲ್ಲ ಇಲ್ಲಿ. ಏನು ಬದನೆಕಾಯಿ ಕೂಡ ಆಫ್ ರೋಡಿಂಗ್ ಏನೂ ಆಗಲಿ ಗಾಡಿ ಒಂದು ಕಡೆ ಕೂಡ ಬೀಳಿಲ್ಲ, ಒಂದು ಕಡೆ ಕೂಡ ಗಾಡಿ ಆಫ್ ಆಗಲಿಲ್ಲ ನಂದು. ಏನು ರೀ ಆಫ್ ರೋಡು? ಈ ಗಾಡಿ ಮುಂದೆ ಯಾವುದಾದ್ರು ಆಫ್ ರೋಡ್ ಆಯ್ತಾ? ಹೋಯ್ ನೀ ಏನಾದರೂ ಇವಾಗ ಆಫ್ ಆದರೆ ಸರಿ ಇರಲ್ಲ ನೋಡು ಸೀತಾ. ಇವಾಗ ಹೇಳ್ತಾ ಇದ್ದೀನಿ. ಏನು ಕೋಣ ಇದ್ದಂಗೆ ಇದೆಯಾ, ತಿಂದು ಎಮ್ಮೆ ಥರ ಆಗಿದೆ. ಅಲ್ಲ ಕಂಟೆಂಟ್ ಅಲ್ಲ, ಈ ಥರ ಕಷ್ಟದ ಟೈಮ್ ಬಂದಾಗ ನಗಬೇಕಂತ. ಬ್ರೋ ನಿಮ್ಮ ಹುಡುಗಿ ಕನಕಾಪುರದಲ್ಲಿದ್ದರೆ ಇಲ್ಲಿ ಸ್ವಲ್ಪ ಅಚಲ ಬೆಟ್ಟಕ್ಕೆ ಬರೋಕ್ಕೆ ಹೇಳ್ರಿ. ನಮ್ಮ ಇದು ಶಿವ ಬ್ರೋ ಅವ್ರದ್ದು ಬ್ಯಾಟ್ರಿ ಲೋ ಹೋಗಿದೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನೇಮ್ಮ ಸಂಚಾರಿ ಸತೀಶ್. ಇವತ್ತು ನಾವು ಅಚ್ಚಲು ಬೆಟ್ಟಕ್ಕೆ ಬಂದಿದ್ದೀವಿ. ಇನ್ನು ಇಲ್ಲಿಂದ ಬರೀ 5 ಕಿಲೋಮೀಟ್ರು. ನೈಟ್ ಬಂದು ನಮ್ಮ ಫ್ರೆಂಡ್ ರೂಮಲ್ಲಿ ಒಂದು ಸ್ಟೇ ಆಗಿದ್ವಿ. ಇಲ್ಲಿ ನೋಡ್ರಿ ಬೆಳಗ್ಗೆ ಮಂಜಲ್ಲಿ ಗಾಡಿ ಎಲ್ಲ ಯಾವ ಥರ ಮಂಜಾಗಿದೆ. ಅಲ್ಲಿ ನೋಡ್ರಿ ಅವರು ಶಿವಬ್ರವ್ದು ಕೂಡ ಫುಲ್ ಎಲ್ಲ ಮಂಜು. ಇವಾಗ ಬೆಳಗ್ಗೆ ಮೋಸ್ಟ್ಲಿ ನಾವೇ ಫಸ್ಟ್ ಅನಿಸುತ್ತೀವಿ ಇಷ್ಟು ಬೆಳಗ್ಗೆ ಹೋಗಿ ಆ ಬೆಟ್ಟದ ಮೇಲೆ ಆಫ್ ರೋಡಿಂಗ್ ಮಾಡೋದು. ನಡೀರಿ ಇವಾಗ ಹೋಗೋಣ. ಮಳೆ ಬೇರೆ ಬಂದಿದೆ, ಫುಲ್ಲು ಸೈಕಾಗಿರುತ್ತೆ ರೋಡು. ನೋಡೋಣ ನಡೀರಿ, ನಿಮಗೆ ಆಫ್ ರೋಡಲ್ಲೇ ಸಿಗ್ತೀನಿ ಹೋಗಿ. ಹಿಂಗೇನಾ ಬ್ರೋ? ಹಿಂಗೇನಾ ಕೇಳೋಣ ತಡೀರಿ. ಅಜ್ಜಿ ಬೆಟ್ಟಕ್ಕೆ ಹಿಂಗೇನಾ ಹೋಗೋದು? ಒಂದೇ ರೋಡಾ? ಹಾಂ ಸರಿ. ಫೈನಲಿ ಗೈಸ್ ನಾವು ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡ್ರಿ ಅದೇ ಬೆಟ್ಟ. ಇವಾಗ ಹೋಗ್ತಾ ಇದ್ದೀವಿ. ಎಲ್ಲರೂ ಜನ ನನ್ನ ಗಾಡಿ ಹತ್ತೋದು ಕಷ್ಟ, ಶಿವ್ಬ್ರೋದು ಪಲ್ಸರ್ 220 ಹತ್ತುತ್ತೆ. ನನ್ನ ಗಾಡಿನೇ ಹತ್ತೋದು ಡೌಟು ಅಂತ ಹೇಳ್ತಾವ್ರೆ. ನೋಡೋಣ ನಡೀರಿ ಏನಾಗುತ್ತೆ ಅಂತ. ಇದೇ ಅಲ್ಲ ಪಕ್ಕ ಇದೆ ಅನ್ಕೋತೀನಿ, ಇದೇ ಇರಲಿ. ನಡೀರಿ ಹೋಗೋಣ. ಉಯ್ಯಪ್ಪ ವಿಚಾರ ಗುರು. ಬಂತು ಶಿವಬ್ರೋ ಗಾಡಿ ಬಂತು. ಹಾಂ ಓಕೆ. ಇದನಾಗುರು ಬಣ್ಣ. ಇಲ್ಲಿದೆ ನೋಡ್ರಿ ಕಲ್ಲು. ಓಯ್ ಇಲ್ಲಿರೋದು ಮ್ಯಾಟ್ರು. ಬ್ರೋ ನೀವು ಇಲ್ಲ ನಿಂತ್ಕೊಳ್ಳಿ, ನಾನು ಹೋಗ್ತೀನಿ. ಜೈ ಶ್ರೀರಾಮ್.
ಯಪ್ಪ ಏನೋ ಕಷ್ಟ ಇಲ್ಲ ಗುರು. ಯಾರು ಬ್ರೋ ಅಂದಿದ್ದು? ಅಬ್ಬಾ ನೋಡ್ರಿ ಆರಾಮಾಗಿ ಯಾರ್ದೆ. ಇವಾಗ ಶೂ ಬ್ರೋ ನೋಡೋಣ ಹಂಗೆ ಬರ್ತಾರ ಅಂದ. ಬಾ ಗುರು, ಬಾ ಬಾ ಬಾ. ಓಕೆ ಓಕೆ ಡನ್. ಹಚ್ತಾ ಇದ್ದ ಕೆಳಗಡೆ ಎತ್ರ. ಓ ಶಿವಣ್ಣವ್ರು ಹಚ್ಚಿದ್ರು. ನಡ್ರಿ ನಡ್ರಿ ನೋಡ ನೀವ. ನನ್ನ ಗಾಡಿ ಹತ್ತಲ್ಲ ಅಂತ ಯಾರು ಗುರು ಹೇಳಿದ್ದು? ಅವ್ರಕಿನ್ನ ಮೊದಲೇ ನಾನೇ ಹಚ್ತೆ ನೋಡ್ರಿ. ಶಿವಣ್ಣನ್ಗೆ ಜೈ. ಇಲ್ಲಿದೆ ರೋಡ್. ಆ್ಯಕ್ಚುಲಿ ಆಫ್ ರೋಡ್ ಸ್ಟಾರ್ಟ್ ಆಗೋದ ಇಲ್ಲಿಂದ ಬ್ರೋ. ಅದು ಟೈರ್ ಸಿಗಾಕತ್ತು. ಏನಾಯ್ತು ಬ್ರೋ? ಏ ಅಪ್ಪ, ಇವ್ರದ್ದು ಗಾಡಿ ಆಫ್ ಆದರೆ ಆನ್ ಆಗೋದೇ ಇಲ್ಲ. ಅವ್ರದ್ದು ಬ್ಯಾಟ್ರಿ ಲೋ ಇದೆ, ಹಂಗಾಗಿ ಆನೇ ಆಗಲ್ಲ. ಬೇಗ ಅವರು ತಳ್ಳಬೇಕು ಅದಕ್ಕೆ. ಆಯ್ತು ಹಿಂಗೆ ನೀನು ಡೌನಲ್ಲಿ ಹೋಗ್ತೀಯಾ? ಏನಿದೆ ಸ್ಟ್ಯಾಂಡ್ ಹಾಕ್ಬೇಕಾಗತ್ತಾ ನೀನು? ಅಲ್ಲೇ ಹಾಕ್ಬೋದು ಆರಾಮಾಯ್ತು. ತಡಿ ಹಾಕ್ಬೋದು ತಡಿ ಗುರು. ಇಲ್ಲಿ ಹಿಂದಕ್ಕೆ ಹಂಗೇರು ಹಿಂದಕ್ಕೆ ತಗೊಳ್ತೀನಿ ಗಾಡಿ. ಹಾಂ ಬಿಡು, ಕ್ಲಚ್ ಬಿಡು ಬ್ರೋ. ಅಯ್ಯಪ್ಪ ಇದೇನು ಗುರು ನಿನ್ನ ಗಾಡಿ ಇಷ್ಟು ಯಾಕೆ ಬ್ರೋ ಕ್ಲಚ್ ಯಾಕೆ ಹಿಡಿತಾ ಇದೆ? ಬಿಡು, ಫ್ರೀಯಾಗಿ ಬಿಟ್ಟು. ನೋಡೋಣ ಬಿಡು, ಹಾಕವನ ಬಿಡು. ಸ್ಟ್ಯಾಂಡ್ ಹಾಕ. ಸ್ಟ್ಯಾಂಡ್ ಹಾಕ್ಬಿಟ್ರತ್ತಪ್ಪ. ನಿನ್ನ ಗಾಡಿ ಕಡಿಮೆ ವಜ್ಜ ಇದೆ. ಹಾಕ. ಈ ಟೈಮಲ್ಲೇ ಭಾರಿ ಕೈ ಕೊಟ್ಟು ನೋಡವ. ನಾ ಇರ್ತೀನಿ, ಹಾಕು. ಹಿಂಗೆ ಆಗ್ತೈತೆ? ಹಿಂಗೆ ಹತ್ತದ ಆಗಲ್ಲ ಬ್ರೋ. ಹಿಂಗೆ ಸೆಂಟ್ರ್ ಸ್ಟ್ಯಾಂಡ್ ಹಾಕಿ, ಏನಾಗಲ್ಲ ಹಾಕಿ. ಹಿಂಗೆ ಎತ್ತಕ್ಕಾಗತ್ತಾ ನನ್ನ ಕೈಲಿ? ಆಗಲ್ಲ ಬ್ರೋ, ಮುಂದ್ಗಡೆ ಎದ್ದೇಳುತ್ತೆ. ಹಾಂ ಇಲ್ಲೆಲ್ಲ ದಬ್ಬತ್ಕರು ಹಂಗೆ ಇರು, ನೋಡೋಣ, ಟ್ರೈ ಮಾಡೋಣ. ಹಾಂ ಹತ್ತು ತಗೋರು, ಹತ್ತು. ಹಾಂ ಗ್ಯಾಪ್ ಐತಿ. ಅದು ಆಗ್ತಾ ಇಲ್ಲ. ದಬ್ಬುಗರು ಗೇರ್ನಾಗ ಹೆಂಗೆ ಹೋಗುತ್ತೆ? ದಬ್ಬುಗರು ಆಗ್ತಾ ಇಲ್ಲ. ನಾನು ದುಗ್ತೀನಿ. ಜೈ ಶ್ರೀರಾಮ್. ಆಯ್ತಾ ಆಯ್ತಾ? ಯಾಕೆ ಬ್ರೋ ಬಿಡ್ತಾ ಇದ್ದೀರಾ? ಹಾಂ ಇಲ್ಲಿ ಈ ಕಡೆ ತಗೊಳ್ತೀರಾ? ಇಲ್ಲ ಆಗತ್ತಾ? ಹಾಂ ಅಲ್ಲ ಹಿಂಗೆ ಹಿಂದ್ಗಡೆ ಅಲ್ಲಿ ನೋಡ್ರಿ. ನಮ್ಮ ಹುಲಿ ನೋಡ್ರಿ, ಹುಲಿ ಹೆಂಗೆ ನಿಂತಾಯ್ತು ನೋಡ್ರಿ ಹುಲಿ. ನಿಂದ್ರು ಬ್ರೋ, ಒಂದು ಸ್ಟೋರಿ ಹಾಕ್ತೀನಿ ತಡೀರಿ. ಯಾರೊಬ್ರು ಕನಕಾಪುರದಲ್ಲಿ ಅಲ್ಲ ನಮ್ಮ ಹುಡುಗಿ ಇದ್ದಾಳೆ ಅಂತೇಳಿ ಹಾಕೋಳೆ. ತಡೀರಿ, ಹುಷಾರು ತಡೀರಿ ಬ್ರೋ. ನಿಮ್ಮ ಹುಡುಗಿ ಕನಕಾಪುರದಲ್ಲಿದ್ದರೆ ಇಲ್ಲಿ ಸ್ವಲ್ಪ ಅಚ್ಚಲ ಬೆಟ್ಟಕ್ಕೆ ಬರೋಕ್ಕೆ ಹೇಳ್ರಿ. ನಮ್ಮ ಇದು ಶಿವ ಬ್ರೋ ಅವ್ರದ್ದು ಬ್ಯಾಟ್ರಿ ಲೋ ಹೋಗಿದೆ. ಇವಾಗ ದಬ್ಬಿಟ್ಟು ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದ್ರೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಪ್ಲೀಸ್ ನಿಮ್ಮ ಹುಡುಗಿಗೆ ಕಾಲ್ ಮಾಡಿ ಅಚ್ಚಲ ಬೆಟ್ಟಕ್ಕೆ ಬಾ ಅಂತ ಹೇಳ್ರಿ. ಇಲ್ಲ ನೋಡ್ರಿ ಬ್ರೋ, ನಿಮ್ಮ ಹುಡುಗಿ ಕನಕಾಪುರದಲ್ಲಿದ್ದರೆ ಇಲ್ಲಿ ಸ್ವಲ್ಪ ಅಚ್ಚಲ ಬೆಟ್ಟಕ್ಕೆ ಬರೋಕ್ಕೆ ಹೇಳ್ರಿ. ನಮ್ಮ ಇದು ಶಿವ ಬ್ರೋ ಅವ್ರದ್ದು ಬ್ಯಾಟ್ರಿ ಲೋ ಹೋಗಿದೆ. ಇವಾಗ ದಬ್ಬಿಟ್ಟು ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದ್ರೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಪ್ಲೀಸ್ ನಿಮ್ಮ ಹುಡುಗಿಗೆ ಕಾಲ್ ಮಾಡಿ ಅಚ್ಚಲ್ ಬೆಟ್ಟಕ್ಕೆ ಬಾ ಅಂತ ಹೇಳ್ರಿ. ಇಲ್ಲ ನೋಡ್ರಿ ಆಗತ್ತಾ? ನೀನೇ ತಿರ್ಸ್ಗುರು. ಹೆಂಗೆ ಈ ಕಡೆ ಅಲ್ಲ, ಹಿಂಗೆ ಮ್ಯಾಗ ಹತ್ಬೇಕಲ್ಲ.
ಹಾಂ ಹಿಂಗೆಲ್ಲ ಅದು ಗೇರಲ್ಲಿ ಇಟ್ಬಿಟ್ಟು ಹಿಂಗೆ ತಿರ್ಸ್ಬೇಕು ಅನ್ಕೋತೀನಿ ನಾನು. ಇಲ್ಲಲ್ಲಿ ಅಪ್ಪ ಆಗಲ್ಲ. ಇಲ್ಲ ಹಾಂ ಆಯಿತು. ಇಲ್ಲ ಫ್ರೀ ಇಲ್ಲ. ಹಾಂ ಫ್ರೀ ಇದೆ. ಇಲ್ಲ ಓ ಒಳ್ಳೆ ಕಂಟೆಂಟ್ ಅಲ್ಲ. ಅಲ್ಲ ಅಲ್ಲ ಕಂಟೆಂಟ್ ಅಲ್ಲ, ಈ ಥರ ಕಷ್ಟ ಟೈಮ್ ಬಂದಾಗ ನಗಬೇಕಂತ. ಕಂಟೆಂಟ್ ಹೋ ಆನೆ ಆನೆ ಅಂದ್ರೆ ಆಯ್ತು. ಈ ಗಾಡಿ ಇಲ್ಲೇ ನನ್ನ ಗಾಡಿ ಅಲ್ಲೇ ಇಲ್ಲ, ನಂಗೆ ಗಾಡಿ ತೊಗೊಂಡು ಹೋಗೋದು ಹಂಗೆ ಆಡ್ತು. ಒಡ್ರ ಇದು ಆನೆ ಅಡ್ಡ. ಲಾಸ್ಟ್ ಟ್ರೈ. ಸೆಕೆಂಡ್ ಗೇರ್ ತರ್ಡ್ ಗೇರ್ ಸೆಕೆಂಡ್ ಗೇರ್ ಶಿಫ್ಟ್ ಮಾಡ್ಕೊಂಡ್ರೆ ಮನೆ ಸ್ಟಾರ್ಟ್ ಆಯ್ತು ಸ್ನೇಹಿತರ. ಇಲ್ಲಿಂದ ಸೀದಾ ಡೌನ್ ಬಿಟ್ವಿ, ಅಲ್ಲಿ ಹೋಗಿ ಆನ್ ಆಯಿತು. ಈಗ ಮತ್ತೇನಾದ್ರೂ ಆಫ್ ಆದರೆ ಕತೆ ಮುಗೀತು ಅಷ್ಟೆ. ಮ್ಯಾಗ ಹತ್ಸ್ಬೇಕಿಲ್ಲ. ಹಾಂ ಓಕೆ ಡನ್ 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 ಡನ್. ಓಕೆ ಓಕೆ ಹುಷಾರು ಹುಷಾರು ಹುಷಾರು. ಗೇರ್ ಗೇರ್ ಗೇರ್. ಅಯ್ಯಪ್ಪ ಇಲ್ಲೇ ಆಫ್ ಆಗಿತ್ತು ಅವಾಗಲೇ. ಹೋಯ್ತಾ ಇದೆ ಅಣ್ಣ. ಹಾಂ ವೇಟ್ ವೇಟ್. ನಮ್ದೇನು ಟೆನ್ಷನ್ ಇಲ್ಲ ಗುರು, ಆರಾಮಾಗಿ ಹತ್ತುತ್ತೆ ನೋಡ್ರಿ. ನೋ ಟೆನ್ಷನ್, ಆರಾಮಾಗಿ ಹತ್ತುತ್ತೆ. ಓ ಇವ್ರು ಯಾರಲ್ರಿ ಹೋದರು. ಏ ಪಲ್ಸರ್ 220 ಹೆಂಗಿತ್ತು? ಹಾ 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 ಹಾ. ಹೂ ಹೂ ಹೂ. ಅಯ್ಯಪ್ಪ ನಮ್ದು ಹತ್ತಿತ್ತ ಗುರು, ಏನು ಟೆನ್ಷನ್ ಇಲ್ಲ. ನೋ ಟೆನ್ಷನ್. ಅವ ಯಾರೋ ಹೇಳ್ತಾ ಇದ್ರು ಆಫ್ ರೋಡ್ ಕಿಂಗ್ ಹಾಕಿಂಗ್. ನಂಗೆ ಗಾಡಿ ಮುಂದೆ ಬಂದು ಎಲ್ರಿ ಸಲ ಹೊಡೆದೋಗ್ರಿ ನೋಡ್ರಿ ಹೆಂಗೆ ಒಂದು ಕಡೆ ಕೂಡ ಆಫ್ ಆಗಿಲ್ಲ ಗಾಡಿ. ಬೈಕ್ ಮುಖ್ಯ ಅಲ್ಲ ಗುರು, ರೈಡರ್ ಸ್ಕಿಲ್ ಮುಖ್ಯ. ಬೈಕ್ ಯಾವುದಾದ್ರೂ ಕೂಡ ಹತ್ಸ್ಬೋದು. ಹಾಂ ಏನೂ ಇಲ್ಲ, ಆರಾಮಾಗಿ ನೋಡ್ರಿ ಸುಮ್ಮನೆ ಹತ್ತುತ್ತಾ ಇದೆ ಗಾಡಿ. ಅಲ್ಲಿಂದ ಒಂದು ಕಡೆ ಕೂಡ ಆಫ್ ಆಗಿಲ್ಲ.
ಇಷ್ಟರಲ್ಲೇ ಅರ್ಥ ಮಾಡ್ಕೊಳ್ಳಿ ಗಾಡಿಯಲ್ಲಿ ಎಷ್ಟು ಪವರ್ ಇದೆ ಅಂತೇಳಿ. ಸುಮ್ಮನೆ ಹಂಗೆ ಹತ್ತುತ್ತಾ ಇರೋದಾಗ ಸೆಕೆಂಡ್ ಗೇರಲ್ಲಿದೆ. ಮೋಸ್ಟ್ಲಿ ಗೇರ್ ತಕ್ಕೊತ್ತು ಸುಮ್ಮನೆ ಇರುತ್ತೆ ಗಾಡಿ. ಹುಷಾರು ಹುಷಾರು ಹುಷಾರು. ಸೂಪರ್ ಗುರು ಬಾ. ಆಫ್ ರೋಡ್ ಏನ್ರಿ ಆಫ್ ರೋಡು ಬರ್ರಿ ನನ್ನ ಗಾಡಿ ಒಂದು. ಏನ್ರಿ ಆಫ್ ರೋಡು ಈ ಗಾಡಿ ಮುಂದೆ ಯಾವ್ದಾದ್ರು ಆಫ್ ರೋಡ್ ಆಯ್ತಾ? ಹಾಂ ಹೋ ಹೋ ಹೋ. ಏನ್ ಗುರು ಅವ್ರು ಹಂಗೆ ಓಡಿಸ್ತಾರೆ ಗಾಡಿ? ನಾನು ಕಡಿಮೆನಾ? ಒಂದೇ ಬರ್ಲಾ? ಏನ್ರಿ ಆಫ್ ರೋಡು? ನನ್ನ ಗಾಡಿ ಮುಂದೆ ಬರ್ರಿ ಗೊತ್ತಾಗುತ್ತೆ ಆಫ್ ರೋಡು. ಗಾಡಿ ಆಫ್ ಆಯ್ತಲ್ಲ. ಅಯ್ಯೋ ಅಪ್ಪ, ಅದು ಬಂದಿರೋ ಟೆನ್ಷನ್ ಇಲ್ಲ. ಯಪ್ಪೋ ಗುರು, ನಿಂದು ಯಾಕೆ ಗುರು ಆಫ್ ಮಾಡ್ಕೊಂಡೆ? ಬಿಡಲ್ಲೇ ಬಿಡ ಸಾಕು. ಅಬ್ಬ ಸ್ನೇಹಿತರೆ, ಫೈನಲಿ ಹಾಫ್ ಆನ್ ಅವರ್ ಕಷ್ಟಪಟ್ಟ ಮೇಲೆ ಇವಾಗಪ್ಪ ಗಾಡಿ ಸ್ಟಾರ್ಟ್ ಆಯ್ತಾ. ಅಬ್ಬ ಬೆಳಗ್ಗೆ ಟಿಫನ್ ಕೂಡ ತಿಂದಿಲ್ಲ, ಏನೂ ತಿಂದಿಲ್ಲ, ಹಂಗಾಗ ಸ್ಟಾರ್ಟ್ ಆಯ್ತು ಗುರು. ಓಯ್ ನೀ ಏನಾದರೂ ಇವಾಗ ಆಫ್ ಆದರೆ ಸರಿ ಇರಲ್ಲ ನೋಡು ಸೀತಾ, ಇವಾಗ ಹೇಳ್ತಾ ಇದ್ದೀನಿ. ಹಾಂ, ಏನು ಕೋಣ ಇದ್ದಂಗೆ ಇದೆಯಾ, ತಿಂದು ಎಮ್ಮೆ ಥರ ಆಗಿದೆ. ಹಬ್ಬ ನೋಡಿ, ನಿನ್ಕಿನ್ ಚಿಕ್ಕ ಗಾಡಿಯಲ್ಲಿ ಹೆಂಗೆ ನಿಂತ್ಕೊಂಡಿದೆ ನೋಡು, ಹೆಂಗೆ ಸುಮ್ಮನೆ ಬಂತು, ಒಂದು ಕಡೆ ಕೂಡ ಆಫ್ ಆಗ್ದಿರ. ಇನ್ನೊಂದು ಸಲ ಆಫ್ ಆದೆ ರಪ್ಪ ಹೊಡೆದಾಕ್ತೀನಿ. ಹಾಂ ಸಾಕುರು ನಿನ್ನ ಸವಾಸ ಯಪ್ಪ. ಹಾಂ ಹಾಂ ಜಾನು, ನೀನ ಮಾಸ್ಟರ್ ಬೈಕ್ ಗುರು. ತಳ್ಳಿ ನಂಗೆ ಸಾಕಾಯ್ತು. ಬೆಂಗಳೂರಿಂದ ಒಂದು 100 ಕಿಲೋಮೀಟ್ರ್ ಹೊಡ್ಕೊಂಡು ಬಂದ್ವಿ, ಅಂತಷ್ಟು ಟ್ರಾಫಿಕಲ್ಲಿ ಇಷ್ಟು ಸುಸ್ತಾಗಿರಲಿಲ್ಲ. ಜಾನು ಅಡಪ್ಪ ಆಡ. ನೋಡೋಣ ಇವಾಗ ಮೇಲ್ಗಡೆ ಹಂಗಿರುತ್ತೆ ಅಂತ. ಈಗ ಆಫ್ ರೋಡಿಂಗೆಲ್ಲ ಮುಗೀತು, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ರೋಡೆಲ್ಲ. ಏನು ಗುರು ಆಫ್ ರೋಡ್ ಅಂತೇಳಿ ತುಂಬ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಅಷ್ಟು ಟಫ್ ಇದೆ, ಎಷ್ಟು ಟಫ್ ಇದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಬಂದರೆ ಏನು ಲಾಕ್ಡೌನೇ ಇಲ್ಲ ಇಲ್ಲಿ. ಹಾಂ, ಏನು ಬದನೆಕಾಯಿ ಕೂಡ ಆಫ್ ರೋಡಿಂಗ್ ಏನೂ ಆಗಲಿ, ಗಾಡಿ ಒಂದು ಕಡೆ ಕೂಡ ಬೀಳಿಲ್ಲ, ಒಂದು ಕಡೆ ಕೂಡ ಗಾಡಿ ಆಫ್ ಆಗಲಿಲ್ಲ ನಂದು. ಸುಮ್ಮನೆ ಗುರು, ಬೈಕ್ ಮುಖ್ಯ ಅಲ್ಲ, ರೈಡರ್ ಸ್ಕಿಲ್ ಮುಖ್ಯ. ನೋಡ್ರಿ ಸುಮ್ಮನೆ ಏರ್ತಾಯಿದ್ದೆ ಸೆಕೆಂಡ್ ಗೇರಲ್ಲಿ. ಎಲ್ಲ ಮೋಟೋ ಬ್ಲಾಗರ್ಗೆ ನಂದೊಂದು ಚಾಲೆಂಜು,
ಆಫ್ ರೋಡ್ ಅಂತಿದ್ರಲ್ಲ ಈ ಅಚಲ್ ಬೆಟ್ಟ. ಇವಾಗ ನಾನು ಆ ಬೆಟ್ಟನ ಕ್ರಾಸ್ ಮಾಡಿ ಬಂದಿದ್ದೀನಿ ಇದೇ ಸ್ಪೆಂಡ್ರಲ್ಲಿ. ನೆಕ್ಸ್ಟ್ ನಿಮ್ಗೆ ಯಾವುದಾದ್ರು ಗೊತ್ತಿರೋದು ಹಾಕಿ, ನಾನು ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಆ ಆಫ್ ರೋಡ್ದು. ಹೋಗೋಣ. Wow! Finally, we avoid. ಇದು ನೋಡ್ರಿ ಅಚ್ಚಲು ಬೆಟ್ಟ. ಇನ್ನು ಡೌನ್ ಹೋಗ್ಬೋದಾ? ಡೌನ್ ಹೋಗ್ಬೇಕಾ ಬ್ರೋ? ಅಲ್ಲ, ಡೌನ್ ಹೋಗಿ ಮತ್ತೆ ಎಲ್ಲಾದ್ರೂ ಬಿದ್ದರೆ ಕಷ್ಟ. ಗೊತ್ತಿಲ್ಲ ಬ್ರೋ. ಇಲ್ಲಿ ನೋಡೋಣ, ಬನ್ನಿ ಹೋಗೋಣ. ಓ ಇದ್ದೇನು ಡೌನ್. ಬನ್ನಿ 3 ಸಲ ಬಂದಿದ್ದೀನಿ ಅಂತ ಹೇಳ್ತಾಯಿದ್ರು. ಹ್ಯಾಂಗರ ಅಲ್ಲಿವರೆಗೂ ಗಾಡಿ ತಂದಿದ್ದೀವಿ ನೋಡ್ರಿ. ಏನ್ರಿ ಆಫ್ ರೋಡ್. ಅಲ್ಲಿ ಹೋಗೋಣ ಗಾಡಿ. ಇಲ್ಲಿ ಒಂಚೂರು ಆಫ್ ರೋಡ್ ಇದೆ ನೋಡ್ರಿ. ಅಲ್ಲಿ ಕಲ್ಲಿದೆ. ಕಲ್ಲು ಬ್ರೋ. ನಿಮ್ದು ಟಚ್ ಆಗುತ್ತೆ ಬ್ರೋ. ನಿಮ್ಮದು ಟಚ್ ಆಗುತ್ತೆ ಅನ್ಕೋತೀನಿ ನೋಡ್ರಿ ಎಡ್ಜು. ಇಲ್ಲಿ ಅಲ್ಲಿ ನಿಮ್ಮದು ಟಚ್ ಆಗುತ್ತೆ ಅನ್ಕೋತೀನಿ. ಒಂದು ನಿಮಿಷ. ವಾ ನೈಸ್, ಆಫ್ ರೋಡ್ ಸಕ್ಸಸ್ಫುಲ್. ಫ್ಲಾಗ್ ತೆಗ್ದಾರ. ಏನು ಕರ ಆಫ್ ರೋಡು ಹೆಂಗೆ? ನಂಗೆ ಗಾಡಿ ಹೆಂಗೆ? ನಮ್ದು ಹಂಗಿಲ್ಲ. ಬ್ರೋ ಹೆಂಗ್ ಬ್ರೋ ನಂದು ಆಫ್ ರೋಡು ಗಾಡಿ ಹೆಂಗ್ ಒಂದ್ ಕಡೆ ಕೂಡ ಆಫ್ ಆಗಿಲ್ಲ ಗೊತ್ತಾ? ಹಾಂ, ದೊಡ್ಡಬಳ್ಳಾಪುರ ಊರ ಹೆಸರು ದೊಡ್ಡದು, ಊರು ಚಿಕ್ಕದು. ಚಿಕ್ಕಬಳ್ಳಾಪುರ ಊರ ಹೆಸರು ಚಿಕ್ಕದು, ಊರು ದೊಡ್ಡದು. ನಿಮ್ ಬೈಕ್ ಚಿಕ್ಕದಿರ್ಬೋದು, ನೀವು ಓಡ್ಸ ಆಫ್ ರೋಡ್ ಬಾಳ ಅಂದ್ರೆ ಕ್ರೇಜಿ ಗುರು. ಹಂಸಲೇಖ ಕೂಡ ಈ ತರ ಅವರೆಲ್ಲ ಥ್ಯಾಂಕ್ಸ್. ನೋಡಿದ್ರಲ್ಲ ವೀವು ಬ್ರೋ, ಇಲ್ಲಿ ನೋಡಿದ್ರಲ್ಲ ಈ ಥರ ಇದೆ ನೋಡಿ ಪ್ಲೇಸು. ನಿಮಗೆ ನಾನು ತೋರಿಸ್ತೀನಿ. ಈ ಥರ ಎಲ್ಲ
ಇದರೆಲ್ಲ ವ್ಯೂ ಪಾಯಿಂಟ್ ಇದೆ, ಇಲ್ಲೆಲ್ಲ ನೀವು ನೋಡ್ಬೋದು. ಅಲ್ಲಿ ನೋಡಿ ನಂದಿ ಇದೆ ದೊಡ್ಡದೊಂದು. ನಾವು ಬಂದಿದ್ದ ರೂಟು ಇಲ್ಲಿದೆಯಲ್ಲ, ಈ ಮನೆ ಕಾಣ್ತಾ ಇದೆಯಲ್ಲ, ಇಲ್ಲಿಂದ ನಾವು ಬಂದಿರೋದು. ಹಿಂಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಮನೆಯಿಂದ ನಾವು ಬಂದಿರೋದು. ಹಾಂ ನೋಡಿರಿ, ಇಲ್ಲಿಂದ ಇಲ್ಲೇ ಎಷ್ಟು ಬರೀ 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಬರಬೇಕಾದ್ರೆ ಹಿಂಗೆ ರೌಂಡ್ ಹೊಡ್ಕೊಂಡು ಬರಬೇಕು. ಆಮೇಲೆ ಇಲ್ಲೊಂದು ಶಿವಲಿಂಗ ಇದೆ, ಬಸವಣ್ಣ ಇದೆ. ಆಮೇಲೆ ಅಲ್ಲೊಂದು ದೇವಸ್ಥಾನ ಇದೆ. ಒಳ್ಳೆ ಒಂದು ಟ್ರಕ್ಕಿಂಗು ಆಫ್ ರೋಡಿಂಗು ಆದ್ರೆ ಮಸ್ತಾಗಿರುತ್ತೆ. ಇಷ್ಟ ಆಗೈತೆ ಇವತ್ತಿನ ವೀಡಿಯೋ. ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.